ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಅನ್ನೋನ್ ಮೋಟಿವೇಟರ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ಇವತ್ತೊಂದು 5 ರಿಂದ 10 ನಿಮಿಷ ನಿಮ್ಗಂತ ಟೈಮ್ ಸ್ಪೆಂಡ್ ಮಾಡಿ ಈ ವಿಡಿಯೋನ ನೋಡಿ. ಹೋಪ್ ಈ ವಿಡಿಯೋ ನಿಮ್ಮ ಲೈಫ್ ಚೇಂಜ್ ಮಾಡ್ಬೋದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಸಕ್ಸಸ್ ಯಾರಿಗೆ ಬೇಡ? ಎಲ್ರಿಗೂ ಬೇಕು. ಸಕ್ಸಸ್ನ ಎಲ್ಲರೂ ಇಷ್ಟಪಡ್ತಾರೆ, ಆದರೆ ಅದಕ್ಕೆ ತಕ್ಕದಂತೆ ಕಷ್ಟಪಡೋದಿಲ್ಲ ಯಾರು. ಮೋಟಿವೇಶನ್ ಎಲ್ರಿಗೂ ಬೇಕು, ಆದರೆ ಕೇಳಕ್ಕೆ ರೆಡಿ ಇಲ್ಲ ಯಾರು. ಇನ್ ಕೇಸ್ ಕೇಳಿದ್ರು ಕೂಡ 2 ಡೇಸ್ ಫಾಲೋ ಮಾಡ್ತಾರೆ, ಮತ್ತೆ ಹಳೆ ಬೋರಿಂಗ್ ಲೈಫ್ ಸ್ಟಾರ್ಟ್ ಮಾಡ್ತಾರೆ. ಗೈಸ್, ದೊಡ್ಡ ದೊಡ್ಡ ಕನ್ಸ್ಕೊಳ್ಳೋದಿದೆಯಲ್ಲ ಬಹಳ ಸುಲಭ, ಆದರೆ ಅದಕ್ಕೆ ಬೇಕಾಗಿರೋ ಎಫರ್ಟ್ಸ್ ಇದೆಯಲ್ಲ ಅದು ಸಾಮಾನ್ಯವಾಗ್ತಲ್ಲ. ಬಹಳಷ್ಟು ಜನ ದೊಡ್ಡ ದೊಡ್ಡ ಕನ್ಸು ಕಾಣ್ತಾರೆ, ಆದರೆ ಎಫರ್ಟ್ಸ್ ಹಾಕಲ್ಲ, ಬರೀ ಕನ್ಸು ಅಷ್ಟೇ ಕಾಣ್ತಾರೆ ಅವರು. ಇನ್ನು ಕೆಲವಷ್ಟು ಜನ ಅದಕ್ಕೆ ತಕ್ಕಂತೆ ಫಾಲೋ ಮಾಡ್ತಾರೆ, ಬಟ್ ಆದರೆ 1 ವೀಕ್ 2 ವೀಕ್ 1 ಮಂತ್ವರೆಗೂ ಮಾಡ್ತಾರೆ, ಆಮೇಲೆ ಸೆಲೆಕ್ಟ್ ಆಗ್ತಾರೆ. ಇವತ್ತು ನಾವೊಂದು 2 ವ್ಯಕ್ತಿಗಳ ಬಗ್ಗೆ ನೋಡೋಣ. ಒಂದು ರೀತಿ ಅವ್ರನ್ನ ಮೆಂಟಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದರೆ ಅಷ್ಟು ಹುಚ್ಚರಾಗಿದ್ರು ಅವರು. ಅವ್ರ ಕನಸುಗಳಿಂತೆ ಗೆಲ್ಲೇಬೇಕು ಅಂತ ನಿಂತಿದ್ರು ಅವರು. ಮೊದಲನೇ ವ್ಯಕ್ತಿ ಬಂದು ಡೇವಿಡ್ ಹುಗಿನ್ಸ್ ಅಂತ. ಸುಮಾರು ಜನ ಕೇಳಿರ್ಬೋದು. ಅವನೆಂಥ ಪರ್ಸನ್ ಆಗಿದ್ದ ಅಂದರೆ ಭಾಳ ಸೋಂಬೇರಿ ಪರ್ಸನ್, ಭಾಳ ದಪ್ಪ ಅಂದರೆ ದಪ್ಪ ಆಗಿದ್ದ. ಅವನಿಗೆ ನೇವಿಗೆ ಸೇರ್ಬೇಕಂತ ಭಾಳ ಆಸೆ ಇತ್ತು. ಒಂದಿನ ಎಕ್ಸಾಮ್ ಕೊಡ್ತಾನೆ, ಬಟ್ ಆದ್ರೆ ಎಕ್ಸಾಮಲ್ಲಿ ಅವನ್ನ ರಿಜೆಕ್ಟ್ ಮಾಡ್ತಾನೆ, ಯಾಕಂದರೆ ಅವನು ಓವರ್ ವೆಯ್ಟ್ ಇದ್ದ. ಬಟ್ ಆ ರಿಜೆಕ್ಟ್ ಆದಮೇಲೆ ಅವನು ಸುಮ್ಮನೆ ಕೂತ್ಕೊಂಡಿಲ್ಲ. ಅವನ ಮೈಂಡ್ ಹೇಳ್ತವನಿಗೆ, ಇಲ್ಲ ನಾನು ಜಾಯ್ನ್ ಆಗಲೇಬೇಕು, ಅದು ಬೇಕೇ ಬೇಕಾ ಕೆಲಸ ನನಗೆ ಅಂತ ಹೇಳ್ತು. ಅವನು ಎಷ್ಟು ಉತ್ಸಾಹ ಅಂದರೆ 3 ಮಂತ್ಸಲ್ಲಿ 50 kgs ಕಡಿಮೆ ಮಾಡಿಕೊಂಡ. ಅವನಿಗೆ ಎಷ್ಟು ಹಠ ಇತ್ತು ಅಂದರೆ ಆ ಜಾಬ್ ಸೇರಬೇಕು ಅಂತ ಓಡ್ತಾನೆ 24 hours ಓಡ್ತಾನೆ, ರೆಸ್ಟ್ಲೆಸ್ ಆಗಿ ಓಡ್ತಾನೆ. ಅವನ ಕಾಲು ಮುರಿದೋಗುತ್ತೆ, ಆದರೂ ಕೂಡ ಅವನು ಕೇರ್ ಮಾಡ್ತಾರೆ, ಓಡ್ತಾನೆ. ಅವನು ಕೊನೆಗೆ ಮತ್ತೆ ಎಕ್ಸಾಮ್ ಕೊಡ್ತಾನೆ, ಜಾಯಿನ್ ಆಗ್ತಾನೆ, ಸೆಲೆಕ್ಟ್ ಆಗ್ತಾನೆ. ಅವನಿಗೆ ಜಾಬ್ ಸಿಗುತ್ತೆ, ಅವನು ಅಂದ್ಕೊಂಡಿದ್ದನ್ನು ಸಾಧಿಸ್ತಾನೆ. ಆದರೆ ಅಲ್ಲಿಗೆ ಸ್ಟಾಪ್ ಆಗಿಲ್ಲ ಅವನು. ಆದರೂ ಓಡ್ತಾನೆ, ಕಂಟಿನ್ಯೂಸ್ಲಿ ಓಡ್ತಾನೆ ಇರ್ತಾನೆ. ಅವನಿಗೆ ಅಲ್ಟ್ರಾ ಮ್ಯಾರಥಾನ್ ರನ್ನರ್ ಅಂತ ಟೈಟಲ್ ಕೂಡ ಕೊಡ್ತಾರೆ, ಅಷ್ಟು ಓಡ್ತಾನೆ ಅವನು. ಈಗಲೂ ಕೂಡ ಅವನು ಅನ್ಸ್ಟಾಪಬಲ್, ಓಡ್ತಾ ಇರ್ತಾನೆ. ಅಟ್ ದ ಏಜ್ ಆಫ್ 49. ಇಮ್ಯಾಜಿನ್ ಮಾಡ್ಕೊಳ್ಳಿ, 49ಗೆ ಓಡ್ತಾನೆ ಅಂದರೆ ಎಷ್ಟು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾನೆ, ಯಾವ ರೇಂಜ್ಗೆ ಅವನ ಮೈಂಡ್ ಸೆಟ್ ಇರ್ಬೋದು, ಅವನ ಬಾಡಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತಾ ಇರ್ಬೋದು ಅಂತ. ಇನ್ನು ಎರಡನೇದವನು ಎಲಾನ್ ಮಸ್ಕ್ ಅಂತ. ಗೊತ್ತಿರ್ಬೋದು ಸುಮಾರು ಜನಕ್ಕೆ. ವರ್ಲ್ಡ್ಸ್ ನಂಬರ್ 1 ರಿಚೆಸ್ಟ್ ಪರ್ಸನ್ ಅಂದರೆ ಯಾರಿಗೆ ಗೊತ್ತಿರಲ್ಲ. ಇನ್ನು ಎಲಾನ್ ಮಸ್ಕ್ ಬಗ್ಗೆ ಹೇಳ್ಬೇಕಂದ್ರೆ, ಅವನ 15-16 ವಯಸ್ಸಿನಲ್ಲಿ ಕೋಡಿಂಗಿಂದ ಒಂದು ಗೇಮ್ ಕಂಡಿದ್ದಾನೆ. ಅದು ಒಂದು ರೇಂಜ್ಗೆ ಸಕ್ಸಸ್ ಆಗುತ್ತೆ, ಆಮೇಲೆ ಅದನ್ನು ಸೇಲ್ ಮಾಡ್ತಾನೆ. ಅದಾದ ನಂತರ 24ನೇ ವಯಸ್ಸಿಗೆ ಅವನು X.com ಅಂತ ಕಂಡಿರ್ತಾನೆ. ಅದಾದ ಕೆಲವು ವರ್ಷಗಳ ನಂತರ ಅದನ್ನು ಪೇಪಲ್ ಅಂತ ಚೇಂಜ್ ಮಾಡಿ ಅದನ್ನು ಸೇಲ್ ಮಾಡ್ತಾನೆ. ಅಮೇರಿಕಾದಲ್ಲಿ ಸುಮಾರು ಜನ ಯೂಸ್ ಮಾಡ್ತಾರೆ ಪೇಪಲ್. ನಾವು ಹೇಗೆ ಫೋನ್ಪೇ ಯೂಸ್ ಮಾಡ್ತೀವೋ ಅದೇ ಥರ ಅವರು ಪೇಪಲ್ ಯೂಸ್ ಮಾಡ್ತಾರೆ. ಅದಾದ ಸುಮಾರು ವರ್ಷಗಳ ನಂತರ ಪೇಪಲ್ನ ಕೂಡ ಸೇಲ್ ಮಾಡ್ತಾನೆ. ಸೇಲ್ ಮಾಡಿ ಬಂದಿದಂಥ ಅಮೌಂಟಿಂದ ಸ್ಪೇಸ್ ಅನ್ನೋ ರಾಕೆಟ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಐಡಿಯಾ ಇರೋದಿಲ್ಲ ರಾಕೆಟ್ ಬಗ್ಗೆ, ಬಟ್ ಆದರೆ ಅವನು ಸ್ಟಡಿ ಮಾಡ್ತಾನೆ. ಸ್ಟಡಿ ಮಾಡೋದು ಅಂದರೆ ಕಾಲೇಜ್ಗೆ ಹೋಗಿ ಜಾಯಿನ್ ಆಗಿ ಆ ಥರ ಓದೋದಲ್ಲ. ಅವನೇ ಬುಕ್ಸ್ ತೊಗೊಂಡು ರೆಫರ್ ಮಾಡಿ ಓದಿ ತಿಳ್ಕೊಂಡು ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಓದಿ ತಿಳ್ಕೊಂಡಾದ್ಮೇಲೆ ಕಂಪನಿನ ಸ್ಟಾರ್ಟ್ ಮಾಡ್ತಾನೆ. ಕಂಪನಿ ಸ್ಟಾರ್ಟ್ ಆದಮೇಲೆ ಫಸ್ಟ್ ವೆಹಿಕಲ್ ಲಾಂಚ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಫಸ್ಟ್ ಅಟೆಂಪ್ಟಲ್ಲಿ ಬ್ಲಾಸ್ಟ್ ಆಗುತ್ತೆ. ಆದರೆ ಅವನು ಎದುರ್ಕೊಳ್ಳಲ್ಲ, ಸೋಲೊಪ್ಕೊಳ್ಳಲ್ಲ. ಮತ್ತೆ ಸೆಕೆಂಡ್ ಟ್ರೈ ಮಾಡ್ತಾನೆ, ಸೆಕೆಂಡ್ ಸ್ಪೇಸ್ ಶಿಪ್ ಲಾಂಚ್ ಮಾಡ್ತಾನೆ.
ಆದರೆ ಅದು ಕೂಡ ಲಾಂಚ್ ಆಗೋಕ್ಕಿಂತ ಮುಂಚೆ ಬ್ಲಾಸ್ಟ್ ಆಗುತ್ತೆ. ಈವನ್ ಮತ್ತೆ ಟ್ರೈ ಮಾಡ್ತಾನೆ ಥರ್ಡ್ ಅಟೆಂಪ್ಟ್ಗೆ, ಆಗಲೂ ಕೂಡ ಅದು ಬ್ಲಾಸ್ಟ್ ಆಗುತ್ತೆ. ಸಾಕಷ್ಟು ಜನ ಫಸ್ಟ್ ಅಟೆಂಪ್ಟಲ್ಲೇ ಸೋಲ್ತಾರೆ, ಇನ್ನು ಕೆಲವರು ಥರ್ಡ್ ಅಟೆಂಪ್ಟ್ ಆದ ತಕ್ಷಣ ಸೋಲ್ತಾರೆ. ಆದರೆ ಈ ಮನುಷ್ಯ ಅದಲ್ಲ, ಒಂಥರ ಹುಚ್ಚಾನೆ ಸೀರಿಯಸ್ಲಿ. ಅಷ್ಟು ಅಟೆಂಪ್ಟ್ಸ್ ಆದ್ರೂ ಸೋಲಲ್ಲ ಅವನು, ಮತ್ತೆ ಟ್ರೈ ಮಾಡೋಣ ಅಂತ ಇರುತ್ತೆ. ಅವ್ನ ಮೈಂಡ್ ಹೇಳ್ತಾ ಇರ್ತಾರೆ ನಮ್ಮ ಹತ್ರ ಲಾಸ್ಟ್ ಆಪ್ಷನ್ ಇದೆ, ಲಾಸ್ಟ್ ಟ್ರೈ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿದೆ, ಇದಾದ್ಮೇಲೆ ನಾವು ನಮ್ಮ ಹತ್ರ ಏನೂ ಇಲ್ಲ, ಆದರೂ ಕೂಡ ಒಂದು ಟ್ರೈ ಮಾಡೋಣ ರೆಡಿ ಅಂತ ಹೇಳುತ್ತಂತೆ. ಯಾಕಂದರೆ ಈ ಟೈಮ್ ನಾವು ಸಕ್ಸಸ್ ಆಗ್ಬೋದು ಅಂತ ಅದ್ರ ಮೈಂಡ್ಗೆ ಅನಿಸುತ್ತೆ. ಸೊ ಅದರಿಂದ ಅವ್ನು ಟ್ರೈ ಮಾಡ್ತಾನೆ. ಒಂದು ಯೋಚನೆ ಮಾಡಿ, ಅವನೇನಾದ್ರೂ ಈ 4th ಅಟೆಂಪ್ಟಲ್ಲಿ ಮತ್ತೆ ಸೋತಿದ್ರೆ 5th ಅಟೆಂಪ್ಟ್ ಟ್ರೈ ಮಾಡೋಕ್ಕೆ ಅವನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ, ಅವ್ನ ನೆಟ್ವರ್ಕ್ 0 ಆಗ್ತಾ ಇತ್ತು, ಬೀದಿಗೆ ಬರ್ತಾ ಇದ್ದ. ಆದ್ರೂ ಅವನು ರಿಸ್ಕ್ ತಗೊಂಡು ಮತ್ತೆ 4th ಅಟೆಂಪ್ಟ್ ಟ್ರೈ ಮಾಡ್ತಾನಲ್ಲ, ಅದು ಗ್ರೇಟು, ಅದು ಭಾಳ ಇಂಪಾರ್ಟೆಂಟು. ಆ ಮೈಂಡ್ಸೆಟ್ ಬೆಳೆದಿದೆಯಲ್ಲ, ಅದು ಅಷ್ಟು ಈಸಿ ಮೈಂಡ್ಸೆಟ್ ಅಲ್ಲ ಅದು. ಗೈಸ್, ಒಂದು ಮಾತಿದೆ ಗೊತ್ತಾ, ವೇರ್ ದೆರ್ ಇಸ್ ಎ ವಿಲ್ ದೆರ್ ಈಸ್ ಎ ವೇ. ಸಕ್ಸಸ್ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಸಕ್ಸಸ್ ಬೇಕು ಅಂದರೆ ಆ ಥರ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಳ್ಬೇಕು, ಅವಾಗಲೇ ನಾವು ಸಕ್ಸಸ್ ಕಾಣೋದು. ನೋಡಿದ್ರಲ್ಲ ಹೇಗೆ ಡೇವಿಡ್ ಗುಗ್ಗೆನ್ಸ್ ಆಗಲಿ ಎಲಾನ್ ಮಸ್ಕ್ ಆಗಲಿ ಯಾವ ರೀತಿ ಅವ್ರು ಗೆದ್ರು ಅಂತ ಅವ್ರ ಲೈಫಲ್ಲಿ. ಯಾವುದೇ ಕಷ್ಟ ಬಂದರೂ ಕೂಡ ಅವರು ಸೋಲಿಲ್ಲ, 100% ಟ್ರೈ ಕೊಟ್ಟರು. ಈವನ್ ಡೆಸ್ಟಿನಿ ಕೂಡ ನಮ್ಮ ಮುಂದೆ ಸೋಲುತ್ತೆ. ಆ ರೀತಿ ನಾವು ಪ್ರಯತ್ನ ಪಟ್ಟರೆ ನಾವು 100% ಸಕ್ಸಸ್ ಕಾಣ್ತೀವಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಯುದ್ಧ ಮಾಡಕ್ ನಾನು ರೆಡಿ, ಸೋಲು ಒಪ್ಕೊಳಕ್ ನೀನು ರೆಡಿ ಆಗಿರು. ಡೆಸ್ಟಿನಿ, ಯು ಹ್ಯಾವ್ ಎ ಲಿಮಿಟ್ಸ್, ಬಟ್ ಐ ಡೋಂಟ್ ಹ್ಯಾವ್ ಎ ಲಿಮಿಟ್ಸ್ ಟು ವೇಕಪ್. ನನಗೆ ಯಾವುದೇ ರೀತಿಯಾದ ಲಿಮಿಟ್ಸ್ ಬೇಕಾಗಿಲ್ಲ. ನಾನು ಗೆಲ್ಬೇಕಂತ ನಿಂತರೆ 100% ಗೆಲ್ತೀನಿ. ಆ ರೀತಿ ಮೈಂಡ್ಸೆಟ್, ಅವರ ಮೈಂಡ್ಸೆಟ್ಟು, ಅವ್ರ ಆಸೆ ಪಡ್ಕೊಂಡಿದ್ದನ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠ ಛಲ ಅವ್ರನ್ನ ಸೋಲಕ್ಕೆ ಬಿಡ್ಲಿಲ್ಲ. ನೀನು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀಯೋ ನಾನು ಅಲ್ಲಿವರೆಗೂ ಬರಕ್ಕೆ ರೆಡಿ. ನೀನು ಎಷ್ಟು ಸಲ ಸೋಲಿಸ್ತೀಯೋ ಅಷ್ಟು ಸಲ ನಾನು ಮತ್ತೆ ಬರ್ತೀನಿ ನಿನ್ನ ಹತ್ರ. ಆ ರೀತಿ ಮೈಂಡ್ಸೆಟ್ ಡೆವಲಪ್ ಮಾಡ್ಕೊಂಡಿದ್ರು ಅವರು. ಸೊ ಇಲ್ಲಿ ನಮಗೆ ಬಹಳ ಮುಖ್ಯವಾದದ್ದು ಏನು ಅಂದರೆ, ಅವ್ರು ಎಷ್ಟೇ ಸಲ ಸೋತರೂ ಕೂಡ ಮತ್ತೆ ಬರ್ತೀನಿ ಅನ್ನೋ ಛಲ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದನ್ನ ನಾವು ಎಂಕರೇಜ್ ಮಾಡ್ಕೋಬೇಕು. ನಮ್ಮೊಳಗೂ ಕೂಡ ಒಬ್ಬ ಡೇವಿಡ್ ಗುಗೆನ್ಸ್, ಒಬ್ಬ ಎಲಾನ್ ಮಸ್ಕ್ ಇದ್ದಾನೆ. ಆದರೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ, ಅವ್ರನ್ನ ಭಯ ಪಡ್ತಾ ಇದ್ದೀವಿ ರಿಸ್ಕ್ ತೊಗೊಳೋದಕ್ಕೆ. ನಾವು ಭಯಪಟ್ಟು ರಿಸ್ಕ್ ತೊಗೊಂಡಾಗ್ಲೇ ಅಂತ ಎಲಾನ್ ಮಸ್ಕ್ ಅಂತ ಡೇವಿಡ್ ಗುಗೆನ್ಸು ನಮ್ಮಿಂದ ಆಚೆ ಬರ್ತಾನೆ. ಅವಾಗ ನಾವು ಕೂಡ ಸಕ್ಸಸ್ ವೇನಲ್ಲಿ ಮೂವ್ ಆಗಿ ಈಸಿ ಆಗುತ್ತೆ. ಆ ಮೈಂಡ್ಸೆಟ್ ನಮ್ಮಲ್ಲೂ ಡೆವಲಪ್ ಆಗುತ್ತೆ. ಸೊ ಇಷ್ಟೇ ಗೈಸ್, ಹೇಗೆ ಡೇವಿಡ್ ಗುಗೆನ್ಸ್, ಎಲಾನ್ ಮಸ್ಕ್ ಅವರ ಪರಿಸ್ಥಿತಿಗಳನ್ನ ಎದುರಿಸಿ ಮೇಲ್ ಬಂದಿದ್ದು, ಸಕ್ಸಸ್ ಕಂಡಿದ್ದು, ಇಷ್ಟು ಹೇಳ್ತಾ ನಾನು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಒಂದು ಮಾತು, ಯಾವತ್ತೇ ಆಗಲಿ ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಫೇಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಭಯ ಪಡಬೇಡಿ, ಎದುರಿಸಿ. ನಾವು ಯಾವಾಗ ಎದುರಿಸ್ತೀವಲ್ಲ ಅವಾಗಲೇ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು, ನಂಬಿಕೆ ಜಾಸ್ತಿ ಆಗೋದು. ನನ್ನಲ್ಲೂ ಕೆಪಾಸಿಟಿ ಇದೆ, ನಾನು ಕೂಡ ಸಕ್ಸಸ್ ಕಾಣ್ಬೋದು. ಆವಾಗಲೇ ನಾವು ಗೆಲ್ಲಕ್ಕಾಗೋದು. ಥ್ಯಾಂಕ್ ಯು ಗೈಸ್. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಎಲಾನ್ ಮಸ್ಕ್ ಆಗಲಿ ಡೇವಿಡ್ ಗುಗೆನ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಕೇಸ್ ಸ್ಟಡಿ ಬೇಕಂದರೆ ಕಮೆಂಟ್ ಮಾಡಿ.